ಹಾಯ್ ಫ್ರೆಂಡ್ಸ್, ವಿಕಿ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾ ಬಂದುಬಿಟ್ಟು ಮೆಹಂದಿ ಫಂಕ್ಷನ್ಗೆ ಸಿಂಪಲಾಗಿ ರೆಡಿಯಾಗಿ ಹೊರಟಿದ್ದೆ. ಹಾಗೆಯೇ ತುಂಬ ಮಳೆ ಕೂಡ ಬರ್ತಾ ಇತ್ತು ಆ ದಿನ ನೈಟು. ಹಾಗೆಯೇ ರೆಡಿಯಾಗಿ ಈಗ ಮೆಹಂದಿ ಫಂಕ್ಷನ್ ನಡೆಯುವಂಥ ಮನೆಗೆ ಕೂಡ ಬಂದ್ವಿ. ಸೊ ತುಂಬಾ ಚೆನ್ನಾಗಿ ಫಂಕ್ಷನ್ ಎಲ್ಲ ಮಾಡಿದರು. ಹಾಗೆಯೇ ಮದುಮಕ್ಕಳಿಗೆಲ್ಲ ವಿಶ್ ಮಾಡಿದ್ವಿ. ಅವರಿಬ್ಬರು ಮದುಮಕ್ಕಳಿಬ್ಬರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಹಾಗೆ ಅಣ್ಣ ಹಾಗೆ ತಂಗಿ ಇಬ್ರಿಗೂ ಒಟ್ಟಿಗೆ ಶಾಸ್ತ್ರ ಮಾಡ್ತಾ ಇದ್ರು. ಮೆಹಂದಿ ಶಾಸ್ತ್ರ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಹಾಗೆಯೇ ಊಟ ಎಲ್ಲ ಮಾಡಿ ನೈಟ್ ನಾನು ಮನೆಗೆ ಬಂದು ಎಷ್ಟೋ ಮಳೆ ಇದ್ದರೂ ಕೂಡ ತುಂಬಾ ಸೆಕೆ ಅನಿಸ್ತಾ ಇತ್ತು. ಯಾಕಂದರೆ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಕಡೆ ಮಳೆ ಸ್ಟಾರ್ಟ್ ಆಗಿದ್ದಷ್ಟೇ ಆವಾಗ. ಹಾಗೆಯೇ ಫ್ರೆಶ್ ಅಪ್ ಆಗಿ ಮಲಗಿದೆ. ಅದಾದ ನಂತರ ನಾವು ಇದು ಒನ್ ಡೇ ಬಿಟ್ಟು ಮದುವೆ ಇತ್ತು. ಸೊ ಹಾಗಾಗಿ ಮದುವೆಗೆ ಹೊರಟಿದ್ದೇವೆ. ತುಂಬ ವರ್ಷದ ನಂತರ ನಾನು ಬಸ್ಸಲ್ಲಿ ಮದುವೆಗೆ ಈ ರೀತಿ ಎಲ್ಲರ ಜೊತೆ ಸೇರಿ ಹೋಗಿರುವಂಥದ್ದು. ಮುಂಚೆ ಎಲ್ಲ ಹಾಗೆ ಮದುವೆಗೆಲ್ಲ ಇದ್ದರೆ ಹೀಗೆ ದೊಡ್ಡ ದೊಡ್ಡ ಬಸ್ಸನ್ನೆಲ್ಲ ಮಾಡ್ತಾಯಿದ್ರಲ್ವ. ಸೊ ಇವಾಗಲೂ ಮಾಡಿರ್ತಾರೆ, ಆದರೆ ನಾವೆಲ್ಲ ಈಗ ಓನು ವೆಹಿಕಲಲ್ಲೇ ನಾವು ಹೋಗೋದಾಗಿರೋದ್ರಿಂದ ಈ ರೀತಿ ಬಸ್ಸಲ್ಲೆಲ್ಲ ಹೋಗಿರಲಿಲ್ಲ. ಯಾಕಂದರೆ ಇದು ಸ್ವಲ್ಪ ನಮ್ಮ ಊರಿಂದ ಇದು ಸ್ವಲ್ಪ ದೂರ ಆಗುತ್ತೆ. ಸೊ ಹಾಗಾಗಿ ನಾನು ಮದುವೆ ಮನೆ ಬಸ್ಸಲ್ಲೇ ಹೋದೆ. ಹಾಗೆಯೇ ಇದು ಬಂದುಬಿಟ್ಟು ಪಾರ್ಕಿಂಗ್ ಪ್ಲೇಸು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ತುಂಬಾ ಗ್ರೀನರಿ ಇತ್ತು. ಹಾಗೆಯೇ ಒಂದು ದೊಡ್ಡ ಟೆಂಪಲ್, ಹಾಗೆ ಟೆಂಪಲ್ ಪಕ್ಕದಲ್ಲೇ ಮದುವೆ ಹಾಲ್ ಇತ್ತು. ಸೊ ಇದು ಮೇಲ್ಗಡೆಯಿಂದ ನಾನು ಇದನ್ನು ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೀನರಿ ಎಲ್ಲ ಕಾಣ್ತಾ ಇದೆ. ಹಾಗೆಯೇ ನಾವು ಇವಾಗ ಮದುವೆ ಮಂಟಪಕ್ಕೆ ಕೂಡ ಬಂದ್ವಿ. ಹಾಗೆ ಮೇಲ್ಗಡೆಯಿಂದ ಕೆಳಗಡೆ ನೋಡಬೇಕಾದ್ರೆ ಪಾರ್ಕಿಂಗ್ ಪ್ಲೇಸ್ ಈ ರೀತಿಯಾಗಿ ಕಾಣುತ್ತೆ. ಹಾಲಲ್ಲಿ ನೋಡ್ಬೋದು ಅಷ್ಟೊಂದು ಜನ ಏನೂ ಇರಲಿಲ್ಲ, ಯಾಕಂದರೆ ನಾವು ಬೇಗ ಬಂದಿದ್ದೀವಿ. ಹಾಗೆಯೇ ಇವಾಗ ಅಲ್ಲಿ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಮದುಮಕ್ಕಳಿಗೆ ಮಾಡ್ತಾಯಿದ್ರು. ಹಾಗೆ ಮನೆಯವರು, ಫ್ಯಾಮಿಲಿ, ಹಾಗೆಯೇ ನೇಬರ್ಸ್ ಎಲ್ಲ ಕೂಡ ಸ್ವಲ್ಪ ಬೇಗ ಬಂದಿದ್ದರು. ಒಳಗಡೆ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ರೆ ಹೊರಗಡೆ ಹೆಣ್ಮಕ್ಳೆಲ್ಲ ವಿಡಿಯೋ ಫೋಟೋಶೂಟೆಲ್ಲ ಮಾಡ್ಕೊಳ್ತಾಯಿದ್ರು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು, ಸುಮ್ಮನೆ ಸುಂದರವಾಗಿ ಕಾಣಿಸ್ತಾ ಇದ್ದರು. ಹಾಗೆಯೇ ಹೆಣ್ಮಕ್ಳೆಲ್ಲ ಹಾಗೆ ಅಲ್ವ, ಮದುವೆ ಮನೆಗೆಲ್ಲ ರೆಡಿ ಆದವಾಗ ಅವರನ್ನು ನೋಡೋದೇ ಏನೋ ಒಂಥರ ಖುಷಿ. ಹೆಣ್ಮಕ್ಳು ಅದು ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾರಲ್ವ. ಸೊ ಅದಾದ ನಂತರ ವಿಡಿಯೋ ಫೋಟೋ ಎಲ್ಲ ಆದ ನಂತರ ಮತ್ತೆ ನಾವು ಒಳಗಡೆ ಬಂದು ಹಾಗೆ ಮದುಮಕ್ಕಳಿಗೆಲ್ಲ ವಿಶ್ ಮಾಡಿದ್ವಿ. ಹಾಗೆಯೇ ಇದು ನನ್ನ ತಂಗಿ ಮಗಳು, ಇವಳು ಕೂಡ ತುಂಬಾ ಚೆನ್ನಾಗಿ ಸಾರಿ ಕೂಡ ಹಾಕಿದ್ಲು. ಅವಳು ಕೂಡ ಫೋಟೋ ತಗೊಂಡ್ವಿ. ಹಾಗೆಯೇ ಊಟನೆಲ್ಲ ಮಾಡಿ ಹಾಗೆ ಮದುಮಕ್ಕಳಿಗೆಲ್ಲ ವಿಶ್ ಮಾಡಿ ಇವಾಗ ಮನೆ ಕಡೆ ಕೂಡ ಹೊರಟಿದ್ವಿ. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.